ಒಬ್ಬ ಚಿಕ್ಕವನು ಕತ್ತರಲ್ಲಿದ್ದಾನೆ. ಕತ್ತರ್ ಏನವ್ರ ಹೆಸರು? ನವೀನ್. ಈ ವಿಡಿಯೋನ ನವೀನ್ ಅವರೇ ಕತಾರಿಂದ ನೀವೇನು ನಾನು ನಿಮ್ಮ ಪ್ರೀತಿಯ ನಮ್ಮಗೂಡು ಮಂಜು ವೈದಿಕ್ ಮಾತಾಡ್ತೀನಿ. ಮೊದಲನೇದಾಗಿ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವು ಸತತ 4 ವರ್ಷದಿಂದ ನಮ್ಮಗೂಡು ನಿರಾಶ್ರಯಶ್ರಮದಲ್ಲಿ ನಿರ್ಗತಿಕರು, ನಿರಾಶ್ರಿತರು, ಅನಾಥರು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಸಾಕ್ತಾ ಇದೀವಿ. ಇವತ್ತು ಆಶ್ರಮ ಸಂಕಷ್ಟದಲ್ಲಿದೆ. ಹಾಗಾಗಿ ನಾವು ಈ ವಿಡಿಯೋ ಮುಖಾಂತರ ನಮಗೆ ಒಂದಡಿಗೆ ಸಹಾಯ ಮಾಡಿ ಅಂತ ಹೇಳಿ ಕೋರ್ಕೊಳ್ಳೋಕೆ ವಿಡಿಯೋ ಮಾಡ್ತಾ ಇದೀವಿ. ಒಂದಡಿ ಕೊಡೋದ್ರಿಂದ ನಿರ್ಗತಿಕರಿಗೆ ಒಂದು ಆಶ್ರಯ ಮಾಡಬೇಕು, ನಮ್ಮ ಗೂಡು ಅಂತೇಳಿ ಒಂದು ಇದು ಕಟ್ಟಬೇಕು, ಅವ್ರಿಗೋಸ್ಕರ ನೊಂದವರ ಬಾಳಿಗೆ ಬೆಳಕಾಗ್ಬೇಕಂತೇಳಿ ಒಂದು ಸಂಸ್ಥೆ ಮಾಡಿದ್ದೀವಿ. ಅದಕ್ಕೋಸ್ಕರ ಅವ್ರಿಗೆ ಒಂದು ಸೈಟ್ ತೆಗೆದು ಒಂದು ಮನೆ ಕಟ್ಟಬೇಕಂತೇಳಿ ಯಾರು ಇಲ್ಲ ಅನ್ನೋರಿಗೆ ಅವ್ರ ಜೊತೆ ನಾವಿರ್ತೀವಿ ಅಂತೇಳಿ ಧೈರ್ಯ ತುಂಬಿ ನೊಂದವ್ರ ಜೊತೆ ಸದಾ ನಾವಿರ್ತೀವಿ. ನೀವು ಒಂದಡಿ ಕೊಡೋದಕ್ಕೂ ನಾವು ನಿಮ್ಗೆ ಏನ್ ಬೇಕೋ ರೆಸಿಪ್ಟ್ ಕೊಡ್ತೀವಿ. ಯಾವುದೇ ತರದ ಸುಳ್ಳು ಪಳ್ಳು ಹೇಳಿ ನೀವು ಕೊಡುವಂತ ಹಣವನ್ನು ಯಾವುದೇ ವ್ಯರ್ಥ ಮಾಡ್ತೀರಾ, ನೊಂದವ್ರಿಗೋಸ್ಕರನೇ ನಾವು ಮಾಡ್ಬೇಕಂತೇಳಿ ನಾವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇದೀವಿ. ದಯವಿಟ್ಟು ಒಂದಡಿಗೆ ಸಹಾಯ ಮಾಡಿ. ಮತ್ತೆ ನಿಮ್ಮ ಕೈಯಲ್ಲಾದಷ್ಟು ₹1 ಆಗ್ಬೋದು, ಒಂದಡಿಗೆ ಆಗ್ಬೋದು, ಅರ್ಧ ಅಡಿಗೆ ಆಗ್ಬೋದು, ಇಲ್ಲ ನಿಮ್ ಕೈಲ ರೇಷನ್, ಹಾಲು, ಈ ನಿಮ್ ಕೈಲಿ ಏನಾಗುತ್ತೋ ಅದನ್ನ ₹1 ಆದ್ರೂ ಕೊಡಿ ಅಂತೇಳಿ ನಾವು ನಮ್ಮ ಹೃದಯಪೂರ್ವಕವಾಗಿ ನಿಮ್ಮ ಸಮಸ್ತ ನಾಡಿನ ಜನತೆಗೆ, ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕು ಜನ ನಮ್ಗೆ ಸಪೋರ್ಟ್ ಮಾಡಬೇಕಾಗಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಯ ಮಂಜು ವೈದಿಕು. ದಯವಿಟ್ಟು ಎಲ್ಲ ಸಹಾಯ ಮಾಡಿ ಎಲ್ಲರಿಗೂ. ಹರಿವಂ ಸ್ನೇಹಿತರೆ, ಭಾಳ ದಿವಸದಿಂದ ವಿಡಿಯೋಗಳನ್ನ ಮಾಡಿರಲಿಲ್ಲ. ಸೊ ಅದಕ್ಕೆ ಹಲವಾರು ಕಾರಣಗಳಿತ್ತು, ಅದನ್ನು ಹೇಳ್ತಾ ಹೋಗ್ತೀನಿ. ಹಾಗೆಯೇ ಇವತ್ತೊಂದು ವಿಶೇಷವಾದ ಜಾಗಕ್ಕೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ 1K ಸಬ್ಸ್ಕ್ರೈಬ್ ಆಗೋದ್ರಲ್ಲಿದೆ, ಇನ್ನೇನು ಹತ್ರದಲ್ಲಿದೆ. ಸೊ ಬನ್ನಿ ಹೋಗೋಣ ಒಂದು ಹೊಸ ಜಾಗಕ್ಕೆ. ಹೋಗ್ತಾ ಎಲ್ಲ ವಿಚಾರಗಳನ್ನ ಮಾತಾಡೋಣ. ಸ್ನೇಹಿತರೆ, ಈಗ ಹೊರಟಿದ್ದೀವಿ. ಒಬ್ಬರು ಬರಬೇಕು, ಅವ್ರಿಗೋಸ್ಕರ ವೆಯ್ಟಿಂಗು. ಸೊ ಅವ್ರು ಬರೋವರೆಗೂ ಕೂಡ ನಿಮ್ಮ ಜೊತೆ ಯಾಕೆ ಇಷ್ಟು ದಿವಸ ವಿಡಿಯೋ ಮಾಡಿರಲಿಲ್ಲ ಅನ್ನೋ ಒಂದು ವಿಚಾರನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಗೊತ್ತಿದೆ, ಒಂದಷ್ಟು ಜನಕ್ಕೆ ನಾವು ಬೇಕ್ರಿಯವರು ಅಂತ. ಸೊ ಬೇಕ್ರಿ ಬಿಸ್ನೆಸ್ಸಲ್ಲಿ ಜಾಸ್ತಿ ಟೈಮ್ನ ಕೊಡಬೇಕಾಗುತ್ತೆ, ಗೊತ್ತಿದೆ ನಿಮಗೆ. ಬೇರೆ ಬಿಸ್ನೆಸ್ಗಿಂತಲೂ ಜಾಸ್ತಿ ಟೈಮ್ನ, ಯಾಕಂದರೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ನೈಟ್ 11-10 ಗಂಟೆವರೆಗೂ ಅಂಗಡಿಯಲ್ಲಿ ಇರಬೇಕಾಗ್ತದೆ. ಸೊ ಐಟಮ್ನ ಕೂಡ ನಾವೇ ರೆಡಿ ಮಾಡೋದ್ರಿಂದ ಭಾಳಷ್ಟು ಸಮಯ ಬೇಕಾಗ್ತದೆ ಸ್ನೇಹಿತರೆ. ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿ, ಈ ಯೂಟ್ಯೂಬ್ ವಿಡಿಯೋಗೂ ಕೂಡ ತುಂಬ ಕಷ್ಟ ಆಗ್ತಿದೆ. ವಿಡಿಯೋ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತಿದೆ, ಟೈಮೇ ಸಿಗೋದಿಲ್ಲ. ಆದರೂ ಕೂಡ ಸೆಂಟ್ರಲ್ಲಿ ಪ್ರಯತ್ನ ಪಟ್ಟು ವೀಕ್ಲಿ ಒನ್ಸ್ ಟೈಮ್ ತಗೊಂಡು ವಿಡಿಯೋಗಳನ್ನ ಫಸ್ಟ್ ಮಾಡ್ತಿದ್ದೆ. ಸೊ ತುಂಬ ಜನ ನಮಗೆ ಭರ್ಜರಿಯಾದ ರೆಸ್ಪಾನ್ಸನ್ನು ನಮಗೆ ಕೊಟ್ಟಿರುವಂಥದ್ದು ನಮಗೆ ತುಂಬಾ ಖುಷಿಯಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ 1K ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ಎಲ್ಲರೂ ಕೂಡ ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಾವು ಕೂಡ ಒಳ್ಳೆ ವ್ಯೂಸು, ಒಳ್ಳೆ ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಲಿಕ್ಕೆ ಸಾಧ್ಯವಾಯಿತು. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸೊ ಇದೇ ಥರನೇ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಲಿಕ್ಕೆ ನಾನಂತೂ ಪ್ರಯತ್ನ ಪಡ್ತೀನಿ. ಸೊ ಇಷ್ಟು ಹೇಳ್ತಾ, ಇನ್ನೂ ಬರಲಿಲ್ಲ ಮಗನೇ? ಇನ್ನೂ ಬಂದಿಲ್ಲ. ಸೊ ಮತ್ತೆ 1000 ಸಬ್ಸ್ಕ್ರೈಬ್ ಆದ ನಂತರ ಒಂದು ವಿಶೇಷವಾದ ವಿಡಿಯೋ ನಿಮಗಾಗಿ ಕಾದಿದೆ. ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಆದಷ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಸಬ್ಸ್ಕ್ರೈಬ್ ನಂಬರ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈ ಯೂಟ್ಯೂಬಲ್ಲಿ. ಅದಷ್ಟೇ ಅಲ್ಲದೆ ವಿಡಿಯೋಗಳನ್ನ ಆದಷ್ಟು ಲೆಂತಿಯಾಗಿ ಫುಲ್ಲಾಗಿ ನೋಡಲಿಕ್ಕೆ ಪ್ರಯತ್ನ ಪಡಿ, ಅದ್ರ ನೋಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗಳಲ್ಲಿ. ಯಾಕಂದರೆ ಈ ಯೂಟ್ಯೂಬಲ್ಲಿ ವಾಚ್ ಅವರ್ ಅನ್ನೋದೊಂದು ಇರುತ್ತೆ, ನಿಮ್ಗೆ ಗೊತ್ತಿದೆ. ಒಂದಷ್ಟು ಜನಕ್ಕೆ ವಾಚ್ ಅವರ್ ಕಂಪ್ಲೀಟ್ ಆದ್ರೆ ಮಾತ್ರನೇ ಮಾನಿಟೈಸ್ ಆಗುವಂಥದ್ದು. ಮಾನಿಟೈಸ್ ಆಗಬೇಕಾಗಿದೆ, ಯಾಕಂದರೆ ನಾನು ತುಂಬ ಹತ್ರದಲ್ಲಿದ್ದೀನಿ ಮಾನಿಟೈಸ್ ಆಗಲಿಕ್ಕೆ. ಅದಕ್ಕೆಲ್ಲ ಕಾರಣ ಅಗೇನ್ ನೀವು ನಿಮ್ಗೆ ಕೊಟ್ಟಂಥ ಬೆಂಬಲ, ಭರ್ಜರಿಯಾದ ರೆಸ್ಪಾನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಇನ್ನೇನು ಬಂತು ಇದು, ನಾವು ಹೋಗ್ತಿರುವಂಥ ಜಾಗ ಎಲ್ಲಿ ಅಂದರೆ, ಇದು ಸೂರ್ಯ ಸಿಟಿ, ಅಂದ್ರೆ ಕರ್ನಾಟಕ ಗೃಹ ಮಂಡಳಿ ಅವರು ಏನು ಸೂರ್ಯನಗರ ಅಂತೇಳಿ ಏನು ಇದನ್ನ ಮಾಡಿದ್ದಾರೆ. ಫೇಸ್ 3 ಅನ್ಸುತ್ತಿದ್ದು. ಹೌದು ಸ್ನೇಹಿತರೆ, ಇದು ಫೇಸ್ 2 ಅಥವಾ ಫೇಸ್ 3 ಇದು. ಈ ಹೆಣ್ಣಕ್ಕಿ ಆರ್ಗದ್ದೆ ಅಥವಾ ನರ್ಸೂರು ಸೆಂಟ್ರಲ್ಲಿ ಬರುವಂತ ಒಂದು ಜಾಗ ಸ್ನೇಹಿತರೆ. ನೋಡಿ ಇಲ್ಲಿ ಏನ್ ಕಾಣಿಸ್ತಾ ಇದೆ ಶೆಡ್ ತರ, ನಾವು ಡೆಫಿನೆಟ್ಲಿ ಇಲ್ಲಿಗೆ ಬಂದಿದ್ದು.
ನಮ್ಮ ಗೂಡು ನಿರಾಶ್ರಿತರ ಆಶ್ರಮ ಅಂತ ಏನಿದೆ ಇಲ್ಲಿಯೇ ಬಂದಿರುವಂಥದ್ದು ನಾವು ಸ್ನೇಹಿತರೆ. ಬನ್ನಿ, ಸ್ನೇಹಿತರಿದೆ ಕೆಲಸನೇ ಮಾಡಿದ್ರು. ನಮ್ಮ ಗೂಡು ನಿರಾಶ್ರಿತರ ಆಶ್ರಮ. ಸ್ನೇಹಿತರೆ, ಇವತ್ತೊಬ್ಬರು ಅದ್ಭುತವಾದ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನೋಡಿ, ಇವರೇ ಆ ವ್ಯಕ್ತಿ, ಮಂಜು ವೈದಿಕ್ ಅಂತೇಳಿ. ನಮಸ್ತೆ ಬ್ರದರ್, ಹೇಗಿದ್ದೀರಾ? ಆರಾಮಿದ್ದೀರಿ ಬ್ರದರ್, ನೀವ್ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಇವರು ನಮಗೆ ಒಂದು 15 ವರ್ಷದಿಂದ ಬಹಳ ಸ್ನೇಹಿತರು. ಇವರು ನಮಗೆ ಹಲವಾರು ಕಾರಣದಿಂದ, ನಾನು ಕೂಡ ಬ್ಯುಸಿ ಇರೋದ್ರಿಂದ ಇವ್ರನ್ನ ಮೀಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಇಂಥ ಒಂದು ಅದ್ಭುತವಾದ ಕೆಲಸವನ್ನ ಇವ್ರು ಮಾಡ್ತಾ ಇದ್ದೀನಿ ಅಂತ ನನ್ಗೆ ಹೇಳಿದ್ರು. ನಾನು ಕೂಡ ಬರ್ತೀನಿ ಬ್ರದರ್ ಅಂತ ಹೇಳಿದ್ದೆ. ನೋಡಿ, ಇವತ್ತು ಎಷ್ಟೋ ಜನ ಮಂಜು ಅವರೇ ತನ್ನ ತಂದೆ ತಾಯಿಗಳನ್ನ ನೋಡ್ಕೊಂತ ಇರುವಂತ ಈ ಒಂದು ಪರಿಸ್ಥಿತಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀವು ಇಷ್ಟೊಂದು ಜನಗಳನ್ನ ಸಾಕ್ತಾ ಇದ್ದೀರಿ, ಒಂದು ನಿರಾಶ್ರಿತಿಗೆ ಒಂದು ಆಶ್ರಯನ ಕಲ್ಪಿಸಿದಿರಿ. ಏನನ್ಸುತ್ತೆ? ಏನ್ ಪ್ರೇರಣೆ ಆಯ್ತು ನಿಮ್ಗೆ? ನೀವೊಂದು ಹೋಟೆಲ್ ಮಾಡಿದ್ರಿ, ಹೋಟೆಲ್ ಉದ್ಯೋಗಿ ನೀವು. ಮರ್ಸೂರ್ ಗೇಟ್ ಅಲ್ಲಿ ನಿಮ್ದು ಹೋಟೆಲ್ ಇತ್ತು. ಒಂದು ಹೋಟ್ಲ್ ಇತ್ತು. ಹೌದು, ಆ ಹೋಟ್ಲು ಮಾಡ್ಕೊಂಡಿದ್ವಿ. ಅದೇನು ಅನ್ನ ಹಾಕಿದ್ ಋಣ ನಮ್ಮನ್ನ ಬಿಟ್ಟಿಲ್ಲ. ಹಾಗಾಗಿ ನೊಂದವರಿಗೆ ಒಂದು ಆಶ್ರಯ ಮಾಡ್ಕೊಡ್ಬೇಕಂತೇಳಿ ಆ ಅನ್ನ ಹಾಕೋ ಋಣ ನಮ್ಮನ್ನ ಇಲ್ಲಿ ಕರ್ಕೊಂಬಂತು. ಹಾಗಾಗಿ ಸಂಸ್ಥೆ ಕಟ್ಟಿ ಒಂದ್ 4 ವರ್ಷ ಆಗಿದೆ. ಈ ರೋಡ್ ರಸ್ತೆ ಬದಿಲಿ ನಿರಾಶ್ರಿತರಾಗ್ಲಿ, ನಿರ್ಗತಿರಾಗ್ಲಿ, ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ತಂದೆ ತಾಯಿ ಇದ್ದು ಕರ್ಕೊಂಡ್ಬಂದು ಬಿಟ್ಟೋರು ಇದಾರೆ. ಅವ್ರನ್ನೆಲ್ಲ ನಾವು ನೋಡ್ಕೊಂಡು ಆಶ್ರಯ ಕೊಡ್ತಾ ಇದ್ದೀರಿ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಹಂಗ ಬಯಸ್ತೀನಿ. ಅದ್ಭುತ ಅವರೇ. ಸ್ನೇಹಿತರೆ, ಇಷ್ಟೇ ಜನ ಇಲ್ಲ, ಇಲ್ಲೇ ಒಂದು 20-25 ಜನ ಕೂತಿರ್ಬೋದು. ಇನ್ನೊಂದು 10-15 ಜನ ಒಳಗಡೆ ಬ್ರೆಡ್ ರೀಡನ್ ಆಗಿರೋಂಥ ಪೇಷಂಟ್ ಗಳನ್ನು ಕೂಡ ಮಂಜು ಅವರು ಬಹಳ ಸಾಕಿ ಸಲುತ್ತಾ ಇರುವಂತದ್ದು. ತುಂಬಾ ಗ್ರೇಟ್ ಮಂಜು ಅವರೇ, ನೀವು ತುಂಬಾ ದೊಡ್ಡವರಾಗ್ಬಿಟ್ರಿ ನೀವು ಈ ವಿಚಾರದಲ್ಲಿ. ನೋಡಿ, ಇದು ನಮ್ ಕೈಲ ಸಣ್ಣ ಸೇವೆ ಮಾಡ್ತಾ ಇದ್ದೀರಿ. ಅಲ್ಲ, ಇಂಥ ವಿಚಾರಗಳು ಬೇರೆಯವ್ರಿಗೆ ಇನ್ಸ್ಪೈರ್ ಮಾಡ್ಬೇಕು. ಬೇರೆ ಯಾವ್ದೋ ರೀಲ್ಸ್ ಏನೋ ಬೈಕ್ ಕೊಡ್ಸೋದು, ವೀಲಿಂಗ್ ಮಾಡೋದೆಲ್ಲ ಇನ್ಸ್ಪೈರ್ ಆಗ್ಬಾರ್ದು. ಇಂಥ ವಿಚಾರಗಳು ಇದಾವಲ್ಲ, ಇದು ನಮ್ಮ ಕನ್ನಡಿಗರ ಶಕ್ತಿ. ಇವತ್ತು ಏನೋ ಒಂದು ವೇದ ವಾಕ್ಯವನ್ನ ಹಾಕಿದ್ರಲ್ಲ, ಏನದು ಸ್ವಲ್ಪ ನಿಮ್ಮ ಇದ್ರಲ್ಲಿ ಹೇಳಿ. ನಾವಿರುವವರೆಗೂ ನೀವ್ಯಾರು ಅನಾಥರಲ್ಲ. ಅದ್ಭುತ ಇವ್ರೆ. ನೋಡಿ, ಯಾವ ರೀತಿ ಟ್ಯಾಗ್ಲೈನ್ ಕೊಟ್ಟಿರೋ ಅದನ್ನ ನೋಡಿ ನಾನು ನಿಜವಾಗ್ಲೂ ಕಳೆದೋಗ್ಬಿಟ್ಟೆ. ಸೊ ಖಂಡಿತ ಯಾರೆಲ್ಲ ನಿರ್ಗತಿಕರಿದ್ದಾರೆ, ಮಂಜು ವೈದಿಕ್ ಅವ್ರನ್ನ ಸಂಪರ್ಕ ಮಾಡಿ, ನಿಮ್ಗೂ ಕೂಡ ಹೆಲ್ಪ್ ಮಾಡ್ತಾರೆ, ಯಾರೇ ಇರ್ಲಿ. ಮತ್ತೆ ಈ ಒಂದು ವಿಡಿಯೋನ ಎಕ್ಸ್ಪೆಷಲಿ ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ದೊಡ್ಡ ಮನಸ್ಸು ಮಾಡಿ ಇವರು ಈ ಒಂದು ಆಶ್ರಮ ಏನ್ ಮಾಡಿದ್ದಾರೆ, ಇದೊಂದು ರೆಂಟೆಡ್ ಆಶ್ರಮ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ನೋಡಿ ಯಾವ ರೀತಿಯಾಗಿದೆ ಅನ್ನೋದನ್ನ, ಒಂದು ತಾತ್ಕಾಲಿಕ ಶೆಡ್ ಅನ್ನ ಇವರು ಮಾಡ್ಕೊಂಡಿರುವಂತದ್ದು. ಈ ಶೆಡ್ ಒಳಗಡೆ ಹಲವಾರು ರೀತಿಯಾಗಿ ಒಂದು ಸಣ್ಣ ಪುಟ್ಟ ಸೌಕರ್ಯವನ್ನ ಮಾಡಿ ಕೊಟ್ಟಿರುವಂತದ್ದು ನೋಡ್ತಾ ಇದ್ದೀರಾ ನೀವು. ನೋಡಿ, ಇವರೆಲ್ಲ ಬರಕ್ ಆಗಲ್ಲ ಪಾಪ. ಏನಾಯ್ತಮ್ಮ? ಆರಾಮ ಕೂತ್ಕೊಳ್ಳಿ. ಯಾವ ಊರು ನಿಮ್ದು? ಬಿಡಿ 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 ಬಿಡಿ. ಚೆನ್ನಾಗಿ ನೋಡ್ತಾರಾ? ಊಟ 3 ಹೊತ್ತು ಊಟ ಹಾಕ್ತಾರಾ? ಅದ್ಭುತ ಅದ್ಭುತ. ಹೌದಾ? ನೋಡಿ, ಎಲ್ರೂ ಕೂಡ ಬೆಡ್ಡಿನ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನಿಮ್ಮ ಮನೆಗಳಲ್ಲಿ ಹಳೆ ಬಟ್ಟೆಗಳು ಏನಾದರೂ ಇದ್ದರೆ ಇವ್ರಿಗೆ ಕೊಟ್ಟರೆ ಇವರಿಗೆ ಖಂಡಿತ ಹೆಲ್ಪ್ ಆಗ್ತದೆ. ಯಾರಾದರೂ ಇದ್ದರೆ ಇವ್ರಿಗೆ ತಲುಪಿಸುವ ಪ್ರಯತ್ನವನ್ನು ನೀವು ಮಾಡಿ. ಸ್ನೇಹಿತರೆ, ಮಂಜು ವೈದಿಕ್ ಅವರು ಇಂಥ ಒಂದು ಅದ್ಭುತವಾದ ಕೆಲಸವನ್ನ ನಮ್ಮೆಲ್ಲರೂ ಕೂಡ ಒಂದು ಸ್ಫೂರ್ತಿಯನ್ನ ಎಲ್ಲರೂ ಕೂಡ ಪಡ್ಕೋಬೇಕು. ಅಂತ ಒಂದು ಕೆಲಸವನ್ನ ಖಂಡಿತ ಮಾಡ್ತಾ ಇದ್ದಾರೆ. ಇವ್ರದ್ದು ಏನಂದ್ರೆ, ಈ ಒಂದು ಶೆಡ್ ಏನಿದೆ, ಈ ಕೊಟ್ಟಂತ ಓನರು ಪಾಪ ಅವ್ರ ಮನೇನ ಇನ್ನೊಂದೇನೋ ಮಾಡ್ಲಿಕ್ಕೆ ಒಂದು ಖಾಲಿ ಮಾಡಿ ಅಂತ ಒಂದು ಸೂಚನೆಯನ್ನು ಕೂಡ ಮಂಜು ವೈದಿಕ್ ಅವರಿಗೆ ಕೊಟ್ಟಿರುವಂತದ್ದು. ಸೊ ಈಗ ಇವ್ರೇನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂದ್ರೆ, ಈ ಒಂದು ಸೂರ್ಯ ಸಿಟಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಕಟ್ಟಡವನ್ನ ಮಾಡಿ ಅಲ್ಲಿ ಆಶ್ರಮವನ್ನ ಏನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ನೀವೆಲ್ಲರ ಬೆಂಬಲ ಕೂಡ ನಮ್ಮ ಮಂಜು ವೈದಿಕ್ ಅವರಿಗೆ ಬೇಕಾಗಿದೆ ಸ್ನೇಹಿತರೆ. ನಿಮ್ ಕೈಲಾದಷ್ಟು
ಕೆಲವರು 2 ಸ್ಕ್ವೇರ್ ಫೀಟ್ ಆಗುತ್ತಾ, 2 ಸ್ಕ್ವೇರ್ ಫೀಟ್ ಇಲ್ಲ ಕೆಲವರು ದೊಡ್ಡ ಮನಸ್ಸು ಮಾಡಿ 10 ಸ್ಕ್ವೇರ್ ಫೀಟ್ ತೆಕ್ಕೊಡುವಂತ ಕೆಲಸಗಳನ್ನು ಕೂಡ ನೀವು ಮಾಡ್ಬೋದು. ಈ ಒಂದು ಕೆಲಸವನ್ನ ಮಂಜು ವೈದ್ಯರು ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ದಯವಿಟ್ಟು ಹೇಳಿ ನಮ್ಮ ಕನ್ನಡದ ಜನತೆಗೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ನಮ್ಮಗೂಡು ಮಂಜು ವೈದ್ಯಕ್ ಮಾತಾಡ್ತೀನಿ. ಇವತ್ತೇನು ವಿಡಿಯೋ ಮಾಡಕ್ಕೆ ಮೂಲ ಕಾರಣ, ನಾವು ಸತತ 4 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದೀವಿ. ನಮ್ಮಗೂಡು ನಿರಾಶ್ರಿತಾಶ್ರಮದ ಅಂತೇಳಿ ನೊಂದವರಿಗೋಸ್ಕರ ಈ ಸಂಸ್ಥೆಯನ್ನು ಕಟ್ಟಿದ್ದೀವಿ. ಈಗ ಯಾಕಪ್ಪ ಈ ವಿಡಿಯೋ ಮಾಡ್ತಾ ಉದ್ದೇಶ ಏನಂತ ಹೇಳಿದ್ರೆ, 4 ವರ್ಷದಿಂದ ಇಲ್ಲಿ ನಾವು ಶೆಡ್ ಹಾಕೊಂಡು ಆಶ್ರಮ ನಡೆಸ್ತಾ ಇದೀವಿ. ಈಗ ಆಶ್ರಮ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದೆ. ದಯವಿಟ್ಟು ಸಮಸ್ತ ನಾಡಿನ ಜನತೆ ಎಲ್ಲ ಕೈ ಜೋಡಿಸ್ಬೇಕು. ಈಗ ಇವರಿಗೆ ನೊಂದವರಿಗೆ ಒಂದು ಗೂಡು ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ದಯವಿಟ್ಟು ಇಲ್ಲಿ ಸೂರ್ಯ ಸಿಟಿನಲ್ಲಿ ಒಂದು 5,000-6,000 ಸ್ಕ್ವೇರ್ ಫೀಟ್ ನೋಡ್ತಾ ಇದೆ. ದಯವಿಟ್ಟು ಒಂದಡಿಗಾದ್ರೂ ನೀವು ಹೆಲ್ಪ್ ಮಾಡಿದ್ರೆ ಇವ್ರು ನೊಂದವರಿಗೋಸ್ಕರ ನಾವು ಒಂದು ನೆಲೆ ಗೂಡು ಮಾಡಬೇಕು. ನಮ್ಮ ಗೂಡು ಅಂತ ಒಂದು ಇವ್ರಿಗೆಲ್ಲ ಒಂದು ಗೂಡು ಮಾಡ್ಬೇಕನ್ನೋ ಉದ್ದೇಶ ಅದೇ. ಅದಕ್ಕೋಸ್ಕರ ನೀವೆಲ್ಲರೂ 1 ಅಡಿಗಾಗ್ಲಿ, ಅರ್ಧ ಅಡಿಗಾಗ್ಲಿ, ಇಲ್ಲ 2 ಅಡಿಗಾಗ್ಲಿ ಸಹಾಯ ಮಾಡ್ಬೇಕು ಅನ್ನೋದೇ ನಾವು ಎಲ್ಲ ಒಂದು ಗೂಡ್ನ ನೀವು ಕಲ್ಪಿಸ್ಬೇಕು ಅಂತ ಏನು ಹೊರಟಿದ್ದೀರಾ. ನಾಡಿನ ಜನತೆಯಲ್ಲೂ ಕೂಡ ನೀವು ಬೆಂಬಲವನ್ನ ಕೋರ್ತಾ ನೀವು ಕೊಡೋ 1 ರೂಪಾಯಿಗೂ ನಾವು ರೆಸಿಪ್ಟ್ ಕೊಡ್ತೀವಿ. ಯಾವುದೇ ಬೇರೆ ಆಶ್ರಮದ ಸರ್ಟಿಫೈಡ್ ಮಾಡ್ದಿರಾನೆ ರಸ್ತೆ ಬದಿಗಳಲ್ಲಿ ನಡೆಸ್ತೀರ ಅಂತ ಹೇಳ್ಬಿಟ್ಟು ಕಲೆಕ್ಷನ್ ಮಾಡ್ಕೊಂಡು ಮಾಡಕ್ ಯಾವ್ದೋ ದುಡ್ಡು ಮಾಡಕ್ ಉದ್ದೇಶಪೂರ್ವಕ ನಾವು ಬಂದದ್ದು ಅಂತಲ್ಲ. ಇದು ರಿಜಿಸ್ಟ್ರೇಷನ್ ಆಗಿದೆ ನಮ್ಮ ಗೂಡು ಅಂತ ಹೇಳಿ. ನೀವ್ ಏನು 1 ರೂಪಾಯಿ ಕೊಡ್ತೀರಾ ಅದಕ್ಕೆ ರಸೀದಿ ಕೊಡ್ತೀವಿ. ಇದು ಟ್ರಸ್ಟ್ ಫಾರ್ಮ್ ಆಗಿರೋಂತ ಸಂಸ್ಥೆ ಮಾಡಿರೋದು ನಮ್ಮ ಗೂಡು ಅಂತ ಹೇಳಿ 2019ರಲ್ಲಿ ಮಾಡಿರುವಂತದ್ದು. ಹಾಗಾಗಿ ನೀವು ದಯವಿಟ್ಟು 1 ಅಡಿಗೆ ಹೆಲ್ಪ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಡೋ 1 ರೂಪಾಯಿ ಆಗ್ಬೋದು, 1 ಅಡಿ ಕೊಡೋದು. ನಾವು ಏನು ಎಲ್ಲ ಲಿಸ್ಟ್ ಅಲ್ಲಿ ನಮ್ಮ ಆಶ್ರಮ ಕಟ್ಟಡ ಒಂದು ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡೋ ಇದರಲ್ಲಿ ಪ್ರತಿಯೊಬ್ಬರ ಹೆಸರಲ್ಲೂ ನಾವು ಎಲ್ಲ ಹೆಸರು ಮಾಡ್ತೀವಿ. ಕಲ್ಲಲ್ಲಿ ಅವ್ರ ಹೆಸರು ಕಿತ್ತೆ ನಾವು ಇಷ್ಟ ಬೀಳ್ತೀವಿ. ಹೌದಾ? ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಾವು ಕೂಡ ನೋಡ್ತಾ ಇದೀವಿ. ಎಷ್ಟೋ ಎಜುಕೇಟೆಡ್ಸ್ ತಮ್ಮ ಮಕ್ಕಳುಗಳಿಗೆ ಅಥವಾ ತಂದೆ ತಾಯಿಗಳನ್ನ ನೋಡ್ಕೊಂತ ಇಲ್ಲ ಅಂತ ಪರಿಸ್ಥಿತಿ ಇದೆ ಇವತ್ತು. ಇದೊಂದು ಕಲಿಗಾಲ. ಸೊ ನೀವೆಲ್ಲರೂ ಕೂಡ ಇವತ್ತು ನಮ್ಮ ಗೂಡು ಅನ್ನೋ ಒಂದು ಸಂಸ್ಥೆಯಲ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಇಲ್ವಾ? ಎಲ್ಲ ಒಟ್ಟಾಗಿ ಹೇಳಿ ಚೆನ್ನಾಗಿದೀವಿ ಅಂತ. ಚೆನ್ನಾಗಿದ್ದೀರಾ? ಚೆನ್ನಾಗಿ ನೋಡ್ಕೊಂತ ಇದೀರಾ? ಹೇಳಿ. ನಿಮ್ದು ಯಾವ ಊರು? ಶೃಂಗೇರಿ. ಏನಾಗಿದೆ ಸಮಸ್ಯೆ ನಿಮ್ಗೆ? ಓ ಹೌದಾ? ಮನೇಲಿ ಯಾರು ಇಲ್ವಾ? ನೋಡ್ಕೊಂತ ಇಲ್ವಾ? ಓಕೆ, ಇಟ್ಕೊಳ್ಳಿ. ನೀವು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ಇಲ್ಲ, ಹಂಗೆ ಇಟ್ಕೊಳ್ಳಿ. 4 ವರ್ಷ ಆಯ್ತು. 4 ವರ್ಷದಿಂದ ಇದ್ದೀರಾ? ಸರಿ, ಇವ್ರಿಗೆ ಕೊಡಿ. ನಿಮ್ಮ ಹೆಸರು ಯಜಮಾನ್ರೆ? ಸೆಲ್ವಂ. ಯಾವ ಊರು ನಿಮ್ದು? ಮಧುರೈ. ಹಿಂಗ್ ಇಟ್ಕೊಳ್ಳಿ. ಮಧುರೈನಾ? ಚೆನ್ನಾಗಿ ನೋಡ್ಕೊಂತ ಇದೀರಾ ಮಂಜು ಅವರು? ಸೂಪರ್ ಆಗಿ ನೋಡ್ಕೊಳ್ತಾರೆ. ಎಷ್ಟು ದಿವಸದಿಂದ ಇದ್ದೀರಾ ಇಲ್ಲಿ? 3-4 3 ವರ್ಷ ಆಯ್ತಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಜ್ಞಾಪನ ಇಲ್ವಾ? ಪಾಪ ನೋಡಿ, ನೆನ್ಪಿಲ್ದರು ಆತರ ನಿಮ್ಮನ್ನ ಸಾಕ್ತಾ ಇದಾರೆ ಮಂಜು ಅವರು. ಓಕೆ, ನಿಮ್ಮ ಮಕ್ಳಿಲ್ವಾ ನಿಮಗೆ? ಎಷ್ಟು ಜನ ಇದಾರೆ ಮಕ್ಕಳು? ಇದಾರೆ, ಬಟ್ ನೋಡಲ್ಲ. ನೋಡಿ, ನಾಚಿಕೆ ಆಗ್ಬೇಕು ಅವರಿಗೆ. ಈ ಒಂದು ವಿಡಿಯೋ ಮುಖಾಂತರ. ಯಾವ ಊರು? ಎಲ್ಲಿದ್ದಾರೆ ಅವ್ರು? ಏನ್ ಕೆಲಸ ಮಾಡ್ತಾರೆ? ಚಿಕ್ಕವನು ಕತ್ತರಲ್ಲಿದ್ದಾನೆ. ಕತ್ತರ್. ಏನ್ ಅವ್ರ ಹೆಸರು? ನವೀನ್. ಈ ವಿಡಿಯೋನ ನವೀನ್ ಅವರೇ ಕತಾರಿಂದ ನೀವೇನಾದ್ರು ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ತಂದೆಯವರ ವ್ಯವಸ್ಥೆಯಿಂದ ಅವ್ರು ಚೆನ್ನಾಗೆ, ನಮ್ಮ ಸ್ನೇಹಿತರಾದಂತ ಮಂಜು ಅವ್ರು ಚೆನ್ನಾಗಿ ನೋಡ್ತಾ ಇದಾರೆ. ಆದ್ರೆ ಆಶ್ರಮದಲ್ಲಿ ನೀವು ಬಿಟ್ಟು ನೀವೆಲ್ಲ ಕತಾರಲ್ಲಿ ಇದೀರಿ ಅಂದ್ರೆ ನಿಮಗೆ ನಾಚಿಕೆ ಆಗ್ಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮ 2ನೇ ಮಗ ಏನ್ ಮಾಡ್ತಾರೆ? 2ನೇ ಮಗ ಇಲ್ಲಿ ಹೊಸೂರಲ್ಲಿ ಇದ್ದಾನೆ. ಹೊಸೂರಲ್ಲಿ ಇದಾರೆ. ಏನ್ ಮಾಡ್ತಾರೆ ಅವರು ಯಾವ್ದೋ ಕಂಪನಿಗೆ ಹೋಗ್ತಾರೆ. ಅದಕ್ಕೆ ನಂಗೆ ಟಚ್ ಅಪ್ ಇಲ್ಲ. ನಿಮ್ಮನ್ನ ತಂದೆ ಬೇಕಾಗಿಲ್ಲ. ತಂದೆ ನೋಡಿ, ಮಕ್ಳು ಸಾಕಕ್ ಮಾತ್ರ ಮಕ್ಳು ಬೇಕು, ತಂದೆ ತಾಯಿ ಬೇಕು ಮಕ್ಳಿಗೆ. ಹೌದು, ಬೆಳೆಸಕ್ಕೆ ಅವ್ರು ನೋಡ್ಕೊಳಕ್ಕೆ ಮಕ್ಳು, ತಂದೆ ತಾಯಿ ಬೇಡ. ನೋಡಿ ಯಾವ ರೀತಿಯಾಗಿದೆ ಇವತ್ತಿನ ಸಮಾಜ, ಎಲ್ಲಿ ಹೋಗ್ತಾ ಇದೆ. ಇರ್ಲಿ ಕೊಡಿ. ಅವರೇ ಒಂದೇ ಮಾತು ಹೇಳಿದ್ರೆ ತಂದೆನೇ ಇಲ್ಲ ಅಂತ. ಹೌದಾ? ದೊಡ್ಡವನು. ಅವ್ರಿಗೂ ಕೂಡ ಅವ್ರ ಮಕ್ಳು ಇದೇ ಮಾತು ಹೇಳಿ. ಅಮ್ಮ, ನಿಮ್ದು ಅವರು? ಎಲ್ಲಿ ಬರ್ತದು? ಹೊಸೂರಿಂದ ಆ ಕಡೆ. ಓಕೆ, ಯಾಕೆ ನಿಮ್ಮ ಮನೇಲಿ ಯಾರು ನೋಡಲ್ವಾ? ಯಾರು ಇಲ್ವಾ? ಓಕೆ, ನಿಮ್ದು ಯಾವೂರಮ್ಮ? ಕೊಳ್ಳೇಗಾಲದಿಂದ ಆಚೆಗ? ಹೌದಾ? ಏನಾಗಿದೆ ನಿಮ್ಗೆ? ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗಿ ನೋಡ್ಕೊತಾರೆ. ಆರೋಗ್ಯ ಚೆನ್ನಾಗಿದ್ಯಾ? ಓಕೆ, ಊಟ ತಿಂಡಿ ಎಲ್ಲ 3 ಹೊತ್ತು ಹಾಕ್ತಾರಾ? ನಿಮ್ದು ಯಾವೂರಮ್ಮ? ತಮ್ಮನಾಯಕನಹಳ್ಳಿನಾ? ನಿಮ್ ಮಕ್ಳಿಲ್ವಾ? ಇಲ್ಲ ಸರ್, ಮಕ್ಳು ಯಾರು ಇಲ್ಲ. ಓಕೆ, ನಿಮ್ದು ಯಾವೂರು ಸರ್? ಚೆನ್ನಾಗಿದ್ದೀರಲ್ಲ ಸರ್? ಏನಾಗಿದೆ ನಿಮ್ಗೆ? ಚೆನ್ನಾಗಿದ್ದೀರಲ್ರಿ ನೀವು? ಸ್ಟ್ರೋಕ್ ಆಗಿದೆ. ಓಕೆ, ಯಾವ ಸೈಡ್? ಈಸ್ಟ್ ಸೈಡ್? ರೈಟ್ ಸೈಡಾ? ಓಕೆ, ಇಲ್ಲ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಕೂತ್ಕೊಳ್ಳಿ, ಪರವಾಗಿಲ್ಲ. ಹೌದಾ?
ಎಷ್ಟು ದಿವಸದಿಂದ ಇದ್ದೀರಾ ಆಶ್ರಮದಲ್ಲಿ? ಒಂದು 3 ವರ್ಷ ಆಯ್ತು. 3 ವರ್ಷ ಆಯ್ತಾ? ಹ್ಮ್. ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆಯಾ? ಊಟ ತಿಂಡಿ. ಆರೋಗ್ಯ ವ್ಯವಸ್ಥೆ ಎಲ್ಲ ಬರ್ತಾರ ಡಾಕ್ಟರ್ಗಳು ಯಾರಾದ್ರೂ ಬರ್ತೀರಾ? ಮಾತಾಡಿ, ಗಟ್ಟಿಯಾಗಿ ಮಾತಾಡಿ. ನಿಮ್ದು ಏನಿದೆ ಅದನ್ನ ಹೇಳಿ. ಇಲ್ರಿ ಅದ ಹಾ. ಮಾತು ಸರಿಯಾಗಿ ಬರಲ್ರಿ. ಮಾತು ಸರಿಯಾಗಿ ಬರಲ್ಲ, ಪರವಾಗಿಲ್ಲ ಕೊಡಿ, ನಿಮ್ಗೆ ಒಳ್ಳೇದಾಗ್ಲಿ. ಹ್ಞೂ. ನಿಮ್ ಮನೇಲಿ ಯಾರು ಇಲ್ವಾ ನೋಡ್ಕೊಳಕ್ಕೆ? ಇದು ನಿಮ್ಗೆ ಮದ್ವೆ ಆಗಿಲ್ವಾ? ಇದು ಡೈವರ್ಸ್ ಆಯ್ತ್ರಿ. ಡಿವೋರ್ಸ್ ಆಯ್ತಾ? ಹ್ಞೂ, ಯಾಕೆ ನಿಮ್ ವೈಫು ಈ ತರ ಆಗಿದ್ಮೇಲೆ ಬಿಟ್ಟೋಗಿರೋದಾ? ಇಲ್ರಿ ಹಾ? ಅದಕ್ಕೆ ಮುಂಚೆ ಬಿಟ್ಟೋಗ್ಯಾರಿ. ಓ, ಆ ಟೆನ್ಷನ್ಗೆ ಇದೆಲ್ಲ ಆಗಿರೋದು. ಹ್ಞೂನ್ರಿ. ಮಕ್ಳು ಮಕ್ಳು ಇಲ್ರಿ. ಮಕ್ಳು ಇಲ್ವಾ? ಮಕ್ಳು ಇದ್ದಿದ್ದಿಲ್ರಿ. ಸರಿ ಕೊಡಿ. ಯಜಮಾನ್ರೆ, ನಿಮ್ದೇ ಊರು? ನಮ್ದು ಜೂಜೋಡಿ ಸರ್. ಜೂಜ್ವಾಡಿ. ಹಿಂಗ್ ಇಟ್ಕೊಳ್ಳಿ, ಹಿಂಗ ಅಷ್ಟೇ ಸಾಕು, ಅಲ್ಲಿ ಇಟ್ಕೊಳ್ಳಿ. ಅದು ಮೈಕ್ ನೀವೇನ್ ಮಾತಾಡ್ತೀರಿ ಅನ್ನೋದನ್ನ ಕೇಳಿಸ್ಬೇಕಲ್ಲ ಕನ್ನಡಿಗರಿಗೆ. ಸರಿ ಸರ್. ಅದರಿಂದ ಏನಾಗಿದೆ ನಿಮ್ಗೆ? ನಮ್ಗೆ ಇದು ಹೆಚ್ಚು ಆರೋಗ್ಯ ಚೆನ್ನಾಗಿದ್ಯಾ? ಚೆನ್ನಾಗಿದೆಯಲ್ಲ? ಓಡಾಡ್ತೀರಾ? ಹೌದು ಸರ್. ಮಂಜು ಅವ್ರು ಚೆನ್ನಾಗಿ ನೋಡ್ಕೊಂತ ಇದಾರೆ ನಿಮ್ಮನ್ನ? 3 ಹೊತ್ತು ಊಟ ಏನ್ ತಪ್ಪಿಲ್ಲ ಸರ್. ಚೆನ್ನಾಗಿದೆಯಾ? ಹುಷಾರಿ ಸರ್. ಯಾರಾದ್ರೂ ಇಲ್ಲಿ ಬಂದು ಸೇರ್ಕೊಂತೀನಿ ಅನ್ನೋರಿಗೆ ಏನ್ ಹೇಳ್ತೀರಾ ನೀವು? ಚೆನ್ನಾಗಿದೆ ಬನ್ನಿ ಅಂತ ಬರ್ರಿ ಹೇಳ್ತೀರಿ. ಹೌದು ಸರ್. ಓಕೆ. ಯಾಕೆ ನಿಮ್ಗೆ ಎಷ್ಟು ಜನ ಮಕ್ಳು? ಆ ಮಕ್ಕಳು ಓದ್ರು ಬಿಡ್ಸಾರ ಬಸ್ಸಾಡ್ಕೋದ್ರು. ಎಷ್ಟು ಜನ ಮಕ್ಳಿದ್ರು? ಇಬ್ಬರು. ಏನ್ ಮಾಡ್ತಾರೆ? ಒಬ್ರು ಸ್ವಲ್ಪ ಕಚ್ಚಾಕ ಒಬ್ಬನ್ನ. ಹಾ. ಇನ್ನೊಬ್ರು ಇನ್ನೊಬ್ಬ ಮಗಳು. ಮಗಳಿದಾರಾ? ಸರಿ ಪಾಪ, ಅವ್ರ ಯಾವ ಪರಿಸ್ಥಿತಿ ಇದೆ ಅಂತ ನಾನು ಹೇಳಲ್ಲ. ಮಕ್ಳು ಹೆಣ್ಮಕ್ಳಿದ್ರೆ ನಾನು ಏನು ಮಾತಾಡಲ್ಲ. ಗಂಡ್ ಮಕ್ಳಿದ್ದು ನೋಡ್ಕೊಂಡಿಲ್ಲ ಅಂದ್ರೆ ನನಗೆ ಸಿಟ್ಟು ಬರುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಹೇಳಿ ಯಜಮಾನ್ರೆ, ನಿಮ್ದು ಯಾವರು? ನಮ್ದು ಕೆ ವಿಜಯ ಸರ್. ಹಾ? ಕೆ ವಿಜಯ ನನ್ನ ಹೆಸರು. ಕೆ ವಿಜಯನ್. ಹಾ. ಯಾವೂರು? ತಮಿಳ್ನಾಡು. ತಮಿಳ್ನಾಡು. ಹಾ, ಇಲ್ಲಿ ಬದುಕುದು ಬಂದು. ನೋಡಿ, ಓಕೆ, ಬಹಳಷ್ಟು ಜನ ತಮಿಳ್ನಾಡವ್ರು ಜಾಸ್ತಿ ಇದಾರೆ ಅಲ್ಲ? ಓಕೆ. ತಮಿಳ್ನಾಡಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಂತ ಇಲ್ವಾ ಇಲ್ಲ ಸರ್. ಮಕ್ಳುಗಳು? ಇಲ್ಲ ಎಲ್ಲಿಗೆ ಹೋಗ್ತಾ ಇದೆ ತಮಿಳ್ನಾಡು? ಅರ್ಥ ಆಗ್ತಿಲ್ಲ. ಇಲ್ಲಿರೋ 60-70% ಜನ ಬರೀ ತಮಿಳ್ನಾಡವರೇ ಕಾಣಿಸ್ತಾ ಇದಾರೆ. ತಿರುವಣ್ಣಾಮಲೈ ಸರ್. ನಮ್ದು ತಿರುವಣ್ಣಾಮಲೆನಾ? ನಾನ್ ಬಂದಿದ್ದೀನಿ. ಅಂತ ಅದ್ಭುತವಾದ ಅರುಣಾಚಲೇಶ್ವರ ಕ್ಷೇತ್ರ ಅದು. ಸಂದಾಪುರ ಬಂದಿರ್ತೀವಿ. ಹೌದಾ? ಸ್ವಂತ ಮನೆಲ್ಲ ಇರ್ತದೆ. ಹಾ. 2 ಮಕ್ಕಳು ಇರ್ತದೆ. ನೋಡ್ಲ ಸರ್ ಅವ್ರು. ನೋಡಿಲ್ಲ. ನೋಡಿಲ್ಲ. ನಾಚಿಕೆ ಆಗ್ಬೇಕು. ಈ ಒಂದು ವಿಡಿಯೋ ಏನಾದ್ರು ಅವ್ರು ನೋಡ್ತಾ ಇದ್ರೆ ಅವ್ರಿಗೆ ತಲುಪಿಸಿ ಸ್ನೇಹಿತರೆ. ನಮ್ಮ ಕಾಲು ಹೋಗ್ಬಿಡುದು ಸರ್. ಅಯ್ಯೋ, ಹೌದಾ? ಹಾ, ಅದೇ ಸರ್ ಬೇಜಾರು. ಹೌದಾ? ಸರಿ, ಅವ್ರಿಗೆ ಕೊಡಿ, ಇಟ್ಕೊಳ್ಳಿ ಹಿಂಗೆ. ಯಾವ ಊರು ನಿಮ್ದು? ಹೊಸಳ್ಳಿ. ಹೊಸಳ್ಳಿ. ಯಾವ ಊರು? ಎಲ್ಲಿ ಬರ್ತದೆ ಹೊಸಳ್ಳಿ? ಎನ್ನಗರ ಹೊಸಳ್ಳಿನಾ? ಚೆನ್ನಾಗಿದ್ದೀರಾ? ಏನಾರ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟಿದೆಯಾ? ಇಲ್ಲ ಚೆನ್ನಾಗಿದೆ? ಓಡಾಡ್ತೀರಾ? ಆನೆಕಾಲ್ ನಾಡಕ್ಕಾಗಲ್ಲ. ಓಡಾಡಕ್ಕಾಗಲ್ವಾ? ನಾಡಕ್ಕಾಗಲ್ಲ. ಹೌದಾ? ಎಷ್ಟು ಜನ ಮಕ್ಳು ನಿಮಗೆ? ನಮ್ಗೆ ಯಾರಿಲ್ಲ. ಯಾರು ಇಲ್ವಾ? ಮಕ್ಳಿಲ್ವಾ? ಮಕ್ಕಳಿಲ್ಲ, ತಾಯಿ ತಂದೆ ಯಾರಿಲ್ಲ. ಯಾರು ಇಲ್ವಾ? ಮದ್ವೆನೇ ಆಗಿಲ್ವಾ ನಿಮ್ದು? ಇಲ್ಲ. ಹೌದಾ? ಸರಿ, ಆಯ್ತು. ಪಕ್ಕದ ಅವ್ರಿಗೆ ಕೊಡಿ, ಹಿಂಗ್ ಇಟ್ಕೊಳ್ಳಿ ಇವ್ರೆ. ಅರ್ಧ ತಲೆನೇ ಇಲ್ಲ ನೋಡ್ರಿ ಪಾಪ. ಹೇಳಿ ಇವ್ರೆ, ಏನಾಗಿದೆ ನಿಮ್ದು? ಯಾವೂರು? ನಮ್ಮದು ಬೆಲ್ಲ ಪಕ್ಕ ಅರೇನೂರು. ಹಿಂಗ್ ಬಾಯಿ ಹತ್ರ ಇಟ್ಕೊಳ್ಳಿ, ಮೈಕ್ ಹಂಗ ಇಟ್ಕೊಳ್ಳಿ. ನಿಮ್ ಮಾತಾಡೋದ್ ಕೇಳಿಸ್ಲಿ. ಅರೇನೂರು. ಅರೇನೂರು. ಹತ್ತಿ ಬೇಲೆ ಹತ್ರ ಇರೋ ಅರೇನೂರ ನಿಮ್ದು? ಎಷ್ಟ್ ಜನ ಮಕ್ಳಿದಾರೆ ನಿಮಗೆ? ಇಲ್ಲ. ಮಕ್ಳಿಲ್ವಾ? ಹೌದಾ? ಸರಿ. ಆರೋಗ್ಯ ಪರಿಸ್ಥಿತಿ ಏನಾಗಿದೆ? ಕಾಲು ಸ್ವಲ್ಪ ಏಟಾಯ್ತು. ಓ, ಏನ್ರಿ ಅದು ಕಾಲು? ಹಾವು ಕಚ್ಚಿರೋದು? ಓಹೋ ಹೋ ಹೋ ಹೋ. ಓಕೆ ಓಕೆ. ಚೆನ್ನಾಗಿ ನೋಡ್ಕೊಂತ ಇದೀರಾ ಮಂಜು ಅವರು? ಇಲ್ಲ, ಚೆನ್ನಾಗಿ. ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಹೇಳಿ. ಇಲ್ಲ ಸರ್, ಚೆನ್ನಾಗಿ ನೋಡ್ಕೊಂತೀರಾ? ನಿಮ್ಗಳು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ನನಗೆ ನಿಮ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ ಮಂಜು ಅವರು ಅನ್ನೋದು. ಕೊಡಿ, ಹೇಳಿ ಯಜಮಾನ್ರೆ. ಯಾವ ಊರು ಯಜಮಾನ್ರದು? ಇಂಡ್ಲವಾಡಿ ನಮ್ದು. ಇಂಗ್ಲವಾಡಿನಾ? ಇಂಡ್ಲವಾಡಿ. ಎಷ್ಟ್ ಜನ ಮಕ್ಳು? ಮಕ್ಳು 3 ಇದಾರೆ. 3 ಜನ ಮಕ್ಳುನಾ? 3 ಜನ ಮಕ್ಳು. ನೋಡ್ಕೊಂತ ಇಲ್ವಾ ನಿಮ್ಮನ್ನ? ನಮ್ಮ ಗಂಡ್ ಮಕ್ಳೇನ್ ನೋಡ್ಕೊಂತ ಇಲ್ಲ. ಹಾ. ಎಲ್ಲ ನೋಡ್ಕೊಂತಾರೆ, ಏನ್ ತೊಂದ್ರೆ ಏನಿಲ್ಲ. ಹೆಣ್ಮಕ್ಳಿದಾರಾ? ಹೆಣ್ಮಕ್ಳಿಲ್ಲ. ಹಾ. ಈಗ ಇದು ಕಾಲು ಏಟಾದ್ಮೇಲೆ ಬಂದು ಮಂಜು ಅವ್ರ ಹತ್ರ ಸೇರಿದ್ದೀವಿ. ಹಾ. ಅವ್ರು ತಂದೆ ತರ ನೋಡ್ತಾವ್ರೆ. ಓಕೆ, ದೊಡ್ಡ ಮಾತು. ನೋಡಿ, ನೋಡ್ತಾವ್ರೆ. ಹಾ. ಸೌಕರ್ಯ ಚೆನ್ನಾಗೈತೆ. ಹಾ. ಅದಕ್ಕೆ ನಾವು ಇಲ್ಲಿ ಇದ್ದೀವಿ. ಹಾ. ಇನ್ನೇನು. ಈ ಒಂದ್ ಮುಖಾಂತರ ನಿಮ್ ಮಕ್ಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಸರ್, ಅವ್ರನ್ನು ಯಾರು ನೋಡ್ತಾ ಇಲ್ಲ. ನೋಡಿದಕ್ಕೆ ನಾವ್ ಇಲ್ಲಿ ಇರೋದು. ಇಲ್ಲಿ ನಾವ್ಯಾಕೆ ಇರ್ತಾ ಇದೀವಿ? ಅವ್ರು ನೋಡಂಗಿದ್ರೆ ನಾವ್ಯಾಕೆ ಇಲ್ಲಿ ಬರೀವಿ? ಏನ್ ನಿಮ್ಮ ಮಕ್ಳ ಹೆಸರು? ಹೇಳಿ, ಅವ್ರ ಮರ್ಯಾದೆ ಹೋಗ್ಬೇಕಲ್ವಾ? ಇದು ಕಾಲು ಮುರಿದೋಗೈತೆ. ಕಾಲ್ ಮುರಿದೋಗಿದ್ಯಾ? ನೋಡಿ, ಇಂಥ ಸಮಯದಲ್ಲೂ ಕೂಡ ನಿಮ್ಮ ಮಕ್ಕಳ ಮರ್ಯಾದೆ ಪ್ರಶ್ನೆ, ಮಕ್ಳು ಮಾತು ನಾನು ಹೇಳಲ್ಲ ಹೆಸರ ಅಂತ ಹೇಳ್ತಿರಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳಿ ನೋಡಿದವ್ರು. ಅಮ್ಮ, ಯಾವ ಊರು ನಿಮ್ದು? ಹಾ. ಏನು ಆರೋಗ್ಯ ಚೆನ್ನಾಗಿದ್ಯಾ? ಹೌದಾ? ನಿಮ್ ಮಕ್ಳು ಎಷ್ಟು ಜನ? ಮಕ್ಳಿಲ್ವಾ? ಸರಿ. ನಿಮ್ದು ಯಾವ ಊರು ಯಜಮಾನ್ರು? ಪ್ರಕಾಶ್ ನಗರ್. ಬಿಡಿ, ಮಾತಾಡ್ಬೇಡಿ ಪಾಪ, ನಿಮ್ಗೆ ಮಾತಾಡಕ್ಕೆ ಆಗ್ತಾ ಇಲ್ಲ, ಏಜ್ ಆಗಿದೆ ನಿಮ್ದು ಪಾಪ. ಇವರು ಮಾತಾಡಲ್ಲ ಅನ್ಸುತ್ತಲ್ಲ? ಮಾನಸಿಕವಾಗಿ ರಾಂಗ ಮಾತಾಡ್ತಾರ. ಇರ್ಲಿ, ಸ್ವಲ್ಪ ರಾಂಗ ಮಾತಾಡೋದಿರ್ಲಿ. ಯಾವ ಊರು ನಿಮ್ದು? ಮತ್ತ ಏನ್ ಮಾಡ್ತಿದ್ದೀರಾ ಇಲ್ಲಿ?
ಮಾರಮ್ಮ ಒಳಗೆ ಬಂದಿರಾ ಸ್ನೇಹಿತರೆ. ಇವರಿಗೆ ಮಾನಸಿಕವಾದ ಒಂದಷ್ಟು ಪಾಪ ರೋಗ ಇರುವಂಥದ್ದು. ಅದರಿಂದ ನೋಡಿ ಇಂಥವ್ರನ್ನೆಲ್ಲ ಪಾಪ ಮಂಜು ಅವರು ನೋಡ್ಕೊಂತ ಇರುವಂಥದ್ದು. ಯಾವರು ಮಂಜು ಅವರೇ ಇವರು? ಓಕೆ. ಪೊಲೀಸ್ನವರು ಕೂಡ ತುಂಬಾ ಜನ ಬಂದಿದ್ದಾರೆ. ಕರ್ಕೊಂಡ್ ಬಿಟ್ಟಿದ್ದಾರೆ. ಮತ್ತೆ ತುಂಬಾ ಜನ ಕರ್ಕೊಂಡೋಗಿ ಅವ್ರು ಅಡ್ರೆಸ್ ಇದ್ ಮಾಡಿ ಮನೇಲಿ ಸೇರಿಸಿದೀವಿ. ಇನ್ಯಾರು ತಂದೆ ತಾಯಿ ನೋಡ್ಕೊಳಕ್ ಆಗಲ್ಲ ನಮ್ಗೆ ಹಂಗಿದ್ ಹಿಂಗ್ ಅಂತ ಹೇಳಿದ್ರಲ್ಲ ಇಲ್ಲೇ ನಾವು ಇಟ್ಕೊಂಡು ಸಾಕ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಇಂಥ ಒಂದು ಸತ್ಕಾರವನ್ನು ಮಂಜು ಅವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮನೆಗಳಲ್ಲಿ ಒಬ್ಬರು ಅಥವಾ ಇಬ್ಬರು ವೃದ್ಧರು ಅಥವಾ ಏಜ್ ಆಗಿರೋರು ಇದ್ದರೆ ಅವ್ರನ್ನ ನೋಡ್ಕೊಳೋಕ್ಕೂ ಕೂಡ ತುಂಬಾ ಕಷ್ಟ ಆಗ್ತದೆ. ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದ ಬರೀ ಊಟ ಹಾಕಿದ್ರೆ ಅಷ್ಟೇ ಸಾಕಾಗೋದಿಲ್ಲ. ಇವರೆಲ್ಲರೂ ಕೂಡ ವೈದ್ಯಕೀಯ ನೆರವಾಗಬೇಕು ಅಥವಾ ವೈದ್ಯಕೀಯ ಚಿಕಿತ್ಸೆ ಇವರೆಲ್ಲರೂ ಕೂಡ ಸಿಗಬೇಕಾಗ್ತದೆ. ಅದೇ ರೀತಿ ನೀವೆಲ್ಲರೂ ಕೂಡ ಒಂದೊಂದು ಸ್ಕ್ವೇರ್ ಫೀಟ್ನ ಹೆಲ್ಪ್ ಮಾಡೋದ್ರಿಂದ ಇನ್ನೂ ಒಂದಷ್ಟು ಜನಕ್ಕೆ ಗೂಡು ಸಿಕ್ತಂಗೆ ಆಗ್ತದೆ. ಇವರು ಒಳ್ಳೆ ರೀತಿಯಲ್ಲಿ ಇದನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಯಾರೆಲ್ಲ ಬರ್ತ್ಡೇಗಳ್ನ ಮಾಡಬೇಕು ಅದನ್ನು ಈ ಒಂದು ಆಶ್ರಮಗಳಲ್ಲಿ ಮಾದರಿಯಾಗಿ ಮಾಡುವ ಮುಖಾಂತರ ಇವ್ರಿಗೂ ಕೂಡ ಒಂದು ನೆರವನ್ನು ನೀವು ಕೂಡ ಕೊಡ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.